ಹಿರಿಯರಿಗೆ ಸದ್ಗತಿಯನ್ನು ಕೊಡಲು ಮೋಕ್ಷವನ್ನು ಕೊಡಲು ಮಾಡುವಂತಹ ಒಂದು ಪೂಜಾ ವಿಧಾನವೇ ಪಿತೃಪೂಜೆ. ಈ ಪಿತೃಪಕ್ಷ ಯಾವಾಗ ಆರಂಭವಾಯಿತು, ಈ ಪಿತೃಪಕ್ಷದಲ್ಲಿ ಪಿತೃಪೂಜೆಯನ್ನು ಮಾಡಿದರೆ ಯಾವ ಫಲ ದೊರೆಯುತ್ತೆ ಅನ್ನೋದನ್ನು ತಿಳಿಯೋಣ. ಪಿತೃಪಕ್ಷದ ಪುರಾಣ ಕಥೆಯು ಮುಖ್ಯವಾಗಿ ಮಹಾಭಾರತದ ಕರ್ಣನಿಗೆ ಸಂಬಂಧಪಟ್ಟಿದೆ. ಕರ್ಣನ ಆತ್ಮ ಸ್ವರ್ಗಕ್ಕೆ ತಲುಪಿದಾಗ ಆತನು ತೀವ್ರ ಹಸಿವು ಮತ್ತು ಬಾಯಾರಿಕೆಯಿಂದ ಬಳಲ್ತಾ ಇರ್ತಾನೆ. ಏಕೆಂದರೆ ಅವನು ತನ್ನ ಪೂರ್ವಜರಿಗೆ ಎಂದಿಗೂ ಶ್ರಾದ್ದ ಮಾಡಿರಲಿಲ್ಲ. ಇದರಿಂದಾಗಿ ಕರ್ಣನಿಗೆ ಭೂಮಿಗೆ 15 ದಿನಗಳ ಕಾಲ ಮರಳಲು ಅನುಮತಿಯನ್ನು ಕೊಡಲಾಗುತ್ತೆ. ಈ ಅವಧಿಯಲ್ಲಿ ಕರ್ಣ ತನ್ನ ಪೂರ್ವಜರ ಆತ್ಮಗಳಿಗೆ ಶ್ರಾದ್ದವನ್ನು ಮಾಡಿ ಆಹಾರ ಮತ್ತು ನೀರನ್ನು ದಾನ ಮಾಡ್ತಾನೆ. ಈ 15 ದಿನಗಳ ಅವಧಿಯನ್ನೇ ನಂತರ ಪಿತೃಪಕ್ಷ ಅಂತ ಕರೆಯಲಾಗುತ್ತೆ. ಮಹಾಭಾರತ ಯುದ್ಧದಲ್ಲಿ ಮರಣ ಹೊಂದಿದ ಕರ್ಣನ ಆತ್ಮ ಸ್ವರ್ಗಕ್ಕೆ ತಲುಪಿದಾಗ ಆತನು ತೀವ್ರ ಹಸಿವಿನಿಂದ ಬಳಲ್ತಾ ಇರ್ತಾನೆ. ಆತನು ಸ್ಪರ್ಶಿಸಿದಂತಹ ಯಾವುದೇ ಆಹಾರ ತಕ್ಷಣವೇ ಚಿನ್ನವಾಗಿ ಬಿಡ್ತಾ ಇತ್ತಂತೆ. ಇಂದ್ರನು ಕರ್ಣನ ಈ ಸ್ಥಿತಿಗೆ ಕಾರಣವನ್ನು ಹೇಳ್ತಾನೆ. ಕರ್ಣನು ತನ್ನ ಜೀವನದುದ್ದಕ್ಕೂ ಚಿನ್ನವನ್ನು ದಾನ ಮಾಡಿರ್ತಾನೆ, ಆದರೆ ತನ್ನ ಪೂರ್ವಜರಿಗೆ ಶ್ರಾದ್ದದಲ್ಲಿ ಆಹಾರವನ್ನು ಅರ್ಪಿಸುವುದಿಲ್ಲ. ಇದರಿಂದಾಗಿ ಅವನು ಪೂರ್ವಜರ ಶಾಪವನ್ನು ಅನುಭವಿಸಬೇಕಾಗತ್ತೆ. ಕರ್ಣನಿಗೆ ತನ್ನ ಪೂರ್ವಜರ ಬಗ್ಗೆ ಮಾಹಿತಿ ಇಲ್ಲದ ಕಾರಣ ಅವರ ನೆನಪಿನಲ್ಲಿ ಏನನ್ನೂ ಅರ್ಪಿಸಲು ಸಾಧ್ಯವಾಗುವುದಿಲ್ಲ. ತಪ್ಪನ್ನು ಸರಿಪಡಿಸಲು ಕರ್ಣನಿಗೆ 15 ದಿನಗಳ ಕಾಲ ಭೂಮಿಗೆ ಮರಳಲು ಅವಕಾಶವನ್ನು ಕೊಡಲಾಯಿತು. ಅಲ್ಲಿ ಆತನು ತನ್ನ ಪೂರ್ವಜರಿಗೆ ಶ್ರಾದ್ದ ಮಾಡಿ ಆಹಾರ ಮತ್ತು ನೀರನ್ನು ದಾನವನ್ನು ಮಾಡ್ತಾನೆ. ಈ 15 ದಿನಗಳ ಅವಧಿಯಲ್ಲಿ ಪೂರ್ವಜರನ್ನು ಸಮಾಧಾನಪಡಿಸಲು ಹಿಂದೂಗಳು ಶ್ರಾದ್ದ ಮತ್ತು ಇತರ ಧಾರ್ಮಿಕ ವಿಧಿಗಳನ್ನು ಮಾಡ್ತಾರೆ. ಈ ಅವಧಿಯನ್ನೇ ಪಿತೃಪಕ್ಷ ಅಂತ ಕರೆಯಲಾಗುತ್ತೆ. ಪಿತೃಪಕ್ಷದ ಏಕತೆ ಪೂರ್ವಜರನ್ನು ಗೌರವಿಸುವುದು, ಅವರ ನೆನಪಿನಲ್ಲಿ ದಾನ ಮಾಡುವುದರ ಪ್ರಾಮುಖ್ಯತೆಯನ್ನು ತೋರಿಸಿಕೊಡುತ್ತೆ. ಇದು ಆಯುರಾರೋಗ್ಯ, ಸಂಪತ್ತು ಮತ್ತು ಮೋಕ್ಷವನ್ನು ತರುತ್ತದೆ ಅಂತ ನಂಬಲಾಗಿದೆ. ಸ್ನೇಹಿತರೆ, ಹೀಗಾಗಿ ನಾವು ಪಿತೃಪಕ್ಷವನ್ನು ಆಚರಿಸಲೇಬೇಕು.